ವಿಜಯಪುರದಲ್ಲೂ ಸಿಲಿಂಡರ್ಗೆ ಸಂಕಷ್ಟ ಬಂದೊದಗಿದೆ. ಗೃಹ ಬಳಕೆ ಸಿಲಿಂಡರ್ ಪಡೆಯೋದಕ್ಕೆ ಸಾಲಲ್ಲಿ ನಿಂತಿದ್ದಾರೆ ಜನರು. ವಿಜಯಪುರ ರಸ್ತೆಯ ಆಶ್ರಮ ರಸ್ತೆಯ ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ನಿಲ್ಲಲಾಗಿದೆ. ಗೃಹ ಬಳಕೆ ಸಿಲಿಂಡರ್ ಪಡೆಯೋದಕ್ಕೆ ಗೃಹಿಣಿಯರು ಪರದಾಟವನ್ನು ನಡೆಸಿದ್ದಾರೆ. ಆಟೋದಲ್ಲಿ ಬಂದು ಗ್ಯಾಸ್ ಅನ್ನು ಕೊಂಡೊಯ್ತಾ ಇದ್ದಾರೆ. ಮತ್ತೊಂದು ಕಡೆ ಗ್ಯಾಸ್ ಏಜೆನ್ಸಿಯವರು ಗ್ಯಾಸ್ ಸಮಸ್ಯೆ ಇಲ್ಲ, ಮನೆಗೆ ತಲುಪಿಸ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಜನರು ಮಾತ್ರ ಗ್ಯಾಸ್ ಏಜೆನ್ಸಿ ಮುಂದೆ ಸಾಲ್ ಕಟ್ಟಿ ನಿಂತಿದ್ದಾರೆ. ವಾಣಿಜ್ಯ ಸಿಲಿಂಡರ್ಗೆ ಅಭಾವ ಉಂಟಾಗಿರೋ ಬೆನ್ನಲ್ಲೇ ಗೃಹ ಬಳಕೆ ಸಿಲಿಂಡರ್ಗೂ ಕೂಡ ಎಲ್ಲಿ ಇನ್ಮುಂದೆ ಅಭಾವ ಉಂಟಾಗುತ್ತೋ ಅನ್ನುವ ಆತಂಕದಿಂದ ಜನರು ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ನಿಂತು ಗ್ಯಾಸ್ ಅನ್ನ ಪಡಿತಾ ಇದ್ದಾರೆ. ಆದ್ರೆ ಏಜೆನ್ಸಿಯವರು ಮಾತ್ರ ಗ್ಯಾಸ್ಗೆ ಏನು ಸಮಸ್ಯೆ ಇಲ್ಲ, ನಾವು ಮನೆಗೆ ತಲುಪಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಜನ ಕೇಳದೆ ಗ್ಯಾಸ್ ಏಜೆನ್ಸಿ ಮುಂದೆ ಜಮಾಯಿಸ್ತಿದ್ದಾರೆ. ಇದು ಗುಮ್ಮಟ ನಗರಿ ವಿಜಯಪುರದ ದೃಶ್ಯ. ಗೃಹ ಬಳಕೆ ಸಿಲಿಂಡರ್ ಪಡೆಯೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇವತ್ತು ಬಂದಿದ್ರು. ಗ್ಯಾಸ್ ಸಿಲಿಂಡರ್ ಸಮೇತ ಬಂದು ಗ್ಯಾಸ್ ಅನ್ನ ತಗೊಂಡು ಹೋಗುವ ಕೆಲಸ ಮಾಡ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.